ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ ಪೂರ್ಣಿಮಾ, ಇತಿಹಾಸ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರಗೂರು. ಇಂದು ನಾವು ಮೈಸೂರು ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ನ ದಕ್ಷಿಣ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಈ ಪತ್ರಿಕೆಯಲ್ಲಿನ 17ನೇ ಸೆಷನ್ನಲ್ಲಿ ಪಲ್ಲವರ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಪಲ್ಲವರು ಧರ್ಮ, ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರದ ಅಭಿವೃದ್ಧಿಗೆ ಅಭೂತಪೂರ್ವವಾದ ಪ್ರೋತ್ಸಾಹವನ್ನು ನೀಡುವ ಮೂಲಕ ಅದನ್ನು ಔನ್ನತ್ಯಕ್ಕೇರಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರಕ್ಕೆ ಇವರು ನೀಡಿದಂತಹ ಕೊಡುಗೆಯನ್ನು ನಾವು ಮೊದಲಿಗೆ ನೋಡುವುದಾದರೆ, ಧಾರ್ಮಿಕ ಪ್ರವೃತ್ತಿ ಉಳ್ಳವರು, ವೈದಿಕ ಧರ್ಮದ ಪರಮ ಪೋಷಕರು, ದಕ್ಷಿಣ ಭಾರತವನ್ನು ಆರ್ಯೀಕರಣಗೊಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಪಲ್ಲವ ದೊರೆಗಳು ರಾಜ್ಯದಲ್ಲಿ ಧಾರ್ಮಿಕ ಸಹಿಷ್ಣುತೆಗೆ ಆದ್ಯತೆಯನ್ನು ನೀಡಿದರು. 1ನೇ ಮಹೇಂದ್ರ ವರ್ಮ ಆರಂಭದಲ್ಲಿ ಜೈನನಾಗಿರ್ತಾನೆ. ಆನಂತರದಲ್ಲಿ ಅವನು ಅಪ್ಪಾರ್ ಅನ್ನುವಂತಹ ಶೈವ ಸಂತನ ಪ್ರಭಾವಕ್ಕೆ ಒಳಗಾಗಿ ಶೈವ ಮತಾವಲಂಬಿಯಾಗಿ ಪರಿವರ್ತನೆ ಹೊಂದಿ ಹಲವಾರು ಶಿವ ಗುಹಾಲಯಗಳನ್ನು ನಿರ್ಮಿಸಿದ್ದನ್ನು ನಾವು ನೋಡಬಹುದಾಗಿದೆ. ಜೈನ ಧರ್ಮವು ದಕ್ಷಿಣ ಭಾರತದಲ್ಲಿ ಜನಪ್ರಿಯವಾಗಿದ್ದು, ಬೌದ್ಧ ಧರ್ಮ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದರ ಬಗ್ಗೆ ಹ್ಯುಯೆನ್ ತ್ಸಾಂಗ್, ಚೀನಿ ಪ್ರವಾಸಿಗನಾಗಿದ್ದಂತಹ ಹ್ಯುಯೆನ್ ತ್ಸಾಂಗ್ ತನ್ನ ಬರವಣಿಗೆಗಳಲ್ಲಿ ಮಾಹಿತಿಯನ್ನು ನೀಡಿದ್ದಾನೆ. ಇವರ ಕಾಲದಲ್ಲಿ ಆದಂತಹ ಮತ್ತೊಂದು ಧಾರ್ಮಿಕ ಬೆಳವಣಿಗೆ ಅಂದರೆ 63 ಜನ ನಾಯನರ್ಗಳು ಮತ್ತು 12 ಜನ ಆಳ್ವರುಗಳಿಂದ ಕ್ರಮವಾಗಿ ಶೈವ ಹಾಗೂ ವೈಷ್ಣವ ಧರ್ಮಗಳು ಜನಪ್ರಿಯವಾದವು. ಪಲ್ಲವರ ಆಶ್ರಯ ಪಡೆದಂತಹ ಈ ಪಂಥಗಳು ತಮಿಳುನಾಡು ಪರಿಸರದಲ್ಲಿ ಭಕ್ತಿ ಚಳುವಳಿಯನ್ನು ಬಲಗೊಳಿಸಿದ್ವು. ಮಾಣಿಕ್ಯ ವಾಜಗರ್, ಸುಂದರ್, ಸಂಬಂದರ್, ಅಪ್ಪಾರ್ ಪ್ರಮುಖ ಶೈವ ನಾಯನರ್ ಕವಿಗಳಾಗಿದ್ದರೆ, ತಿರುಮಲ ಶೈ ಆಳ್ವಾರ್, ಪುದತ್ತಾಳ್ವಾರ್, ಪೆರಿಯ ಆಳ್ವಾರ್ ಇವರೆಲ್ಲ ಪ್ರಮುಖ ವೈಷ್ಣವ ಕವಿಗಳು, ವೈಷ್ಣವ ಸಂತರಾಗಿದ್ದನ್ನು ನಾವು ನೋಡ್ಬೋದು. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಇವರ ಕೊಡುಗೆಗಳೇನಿತ್ತು ಅಂತ ತಿಳ್ಕೊಳ್ತಾ ಹೋಗೋಣ. ಕಂಚಿ ಇವರ ಕಾಲದ ಪ್ರಮುಖ ವಿದ್ಯಾಕೇಂದ್ರ ಅಥವಾ ಘಟಿಕ ಸ್ಥಾನವಾಗಿತ್ತು. ಇದು ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಾ ಇತ್ತು. ಸಂಸ್ಕೃತ ಅಧ್ಯಯನ ಕೇಂದ್ರವಾಗಿದ್ದ ಕಂಚಿಯಲ್ಲಿ ವಿದ್ಯಾಭ್ಯಾಸ ಪಡೆಯುವ ಉದ್ದೇಶದಿಂದಲೇ ಮಯೂರ ಶರ್ಮ ತನ್ನ ತಾತ ವೀರಶರ್ಮನೊಂದಿಗೆ ಇಲ್ಲಿಗೆ ಆಗಮಿಸಿ ಇಲ್ಲಿನ ಪಲ್ಲವ ದೊರೆಗಳಿಂದ ಅಪಮಾನಿತನಾಗಿ ಕದಂಬ ರಾಜ್ಯ ಕಟ್ಟಿದ ಅನ್ನುವಂತಹ ಒಂದು ಇತಿಹಾಸ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿದಂತಹ ಕೊಡುಗೆಗಳೇನಿತ್ತು ಅಂತ ಗಮನಿಸೋದಾದರೆ, ಸಾಹಿತ್ಯದ ಅಭಿಮಾನಿಗಳು, ಉದಾರ ಪೋಷಕರು ಆಗಿದ್ದ ಪಲ್ಲವ ದೊರೆಗಳು ಹಲವಾರು ಕವಿ ಮತ್ತು ವಿದ್ವಾಂಸರ ಆಶ್ರಯದಾತರಾಗಿದ್ದರು. ಇವರ ಕಾಲದಲ್ಲಿ ಸಂಸ್ಕೃತ ಹಾಗೂ ತಮಿಳು ಸಾಹಿತ್ಯವು ರಾಜಾಶ್ರಯ ಪಡೆದುಕೊಂಡು ಉತ್ಕೃಷ್ಟತೆಯನ್ನು ಸಾಧಿಸಿದ್ದನ್ನು ನಾವು ನೋಡಬಹುದಾಗಿದೆ. ಪಲ್ಲವರ ಕಾಲವು ಸಂಗಮ್ ಯುಗದ ನಂತರದ ತಮಿಳು ಸಾಹಿತ್ಯ ಬೆಳವಣಿಗೆಯ ಹಂತವಾಗಿತ್ತು. ಸಂಸ್ಕೃತ ಪಲ್ಲವರ ಆಡಳಿತ ಭಾಷೆಯಾಗಿದ್ದು ಹಲವಾರು ಕೃತಿಗಳು ಈ ಅವಧಿಯಲ್ಲಿ ರಚನೆಯಾದವು. ಭಾರವೀಯ ಕಿರಾತಾರ್ಜುನೀಯ ಎಂಬ ಕೃತಿ, ಭಾರವೀಯ ಕಿರಾತಾರ್ಜುನೀಯ ಕೃತಿ, ದಂಡಿನು, ದಶಕುಮಾರ ಚರಿತ, ಕಾವ್ಯದರ್ಶ, ಆವಂತಿ ಸುಂದರೈ ಕಥಾ ಎಂಬ ಕೃತಿಗಳನ್ನು ರಚಿಸ್ತಾನೆ. ಸ್ವತಃ ಕವಿ ಹಾಗೂ ವಿದ್ವಾಂಸನಾಗಿದ್ದಂತಹ 1ನೇ ಮಹೇಂದ್ರ ವರ್ಮ ಮತ್ತ ವಿಲಾಸ ಪ್ರಹಸನ ಎಂಬ ಸಂಸ್ಕೃತ ನಾಟಕವನ್ನು ರಚಿಸಿದ್ದನ್ನು ನೋಡ್ಬೋದಾಗಿದೆ. ಮತ್ತು ಇವರ ಕಾಲದಲ್ಲಿ ಸಾಕಷ್ಟು ಸಂಸ್ಕೃತ ಗ್ರಂಥಗಳು ತಮಿಳು ಭಾಷೆಗೆ ತರ್ಜುಮೆ ಅಥವಾ ಭಾಷಾಂತರ ಆಗಿದ್ದನ್ನು ನಾವು ನೋಡಬಹುದಾಗಿದೆ. ತಮಿಳು ಸಾಹಿತ್ಯದಲ್ಲಿ ಶೈವ ನಾಯನರ್ ಮತ್ತು ವೈಷ್ಣವ ಆಳ್ವರರ ಕೊಡುಗೆಗಳು ಅಪಾರವಾಗಿದ್ದೆ. ಇವರು ತಮ್ಮ ಭಕ್ತಿ ಪ್ರಧಾನ ಕೀರ್ತನೆಗಳಿಂದ ತಮಿಳು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಇದಲ್ಲದೆ ತೇವಾರಂ, ನಾಲಾಯರ್ ಪ್ರಬಂಧಂ ಎಂಬ ತಮಿಳು ಧಾರ್ಮಿಕ ಗ್ರಂಥಗಳು, ಮಾಮಲರ್ನ ತಿರುಮಂದಿರಂ, ತಿರುಮಲೆ ಶೈ ಆಳ್ವಾರ್ರವರ ನನ್ಮುಖ ತಿರುವಂಡಾಡಿ, ತಿರುಚಂದ ವಿರುತ್ತನ್ ಗ್ರಂಥಗಳು ಸಹ ಇದೇ ಅವಧಿಯಲ್ಲಿ ರಚನೆಯಾಗಿರೋದನ್ನು ನಾವು ನೋಡಬಹುದಾಗಿದೆ. ಒಟ್ಟಾರೆ ಪಲ್ಲವರ ಕಾಲದಲ್ಲಿ ಈ ಒಂದು ಸಾಂಸ್ಕೃತಿಕ ಕೊಡುಗೆಗಳು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅವರಿಗೆ ಶ್ರೇಷ್ಠವಾದ ಸ್ಥಾನಮಾನವನ್ನು ದೊರಕಿಸಿಕೊಟ್ಟಿರೋದ್ರಲ್ಲಿ ನಿಜಕ್ಕೂ ಸೋಜಿಗ ಇಲ್ಲ, ಅತಿಶಯವಾದ ಮಾತು ಇಲ್ಲ. ಇಷ್ಟು ಹೇಳಿ ನಾನು ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.